ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 12ರಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಾವು ಪರಿಹರಿಸೋಣ. ಹಿಂದಿನ ವಿಡಿಯೋಸ್ಗಳಲ್ಲಿ ನಾವು ಆಯತದ ಸುತ್ತಳತೆ, ಚೌಕದ ಸುತ್ತಳತೆ ಹಾಗೆ ಆಯತದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಕಂಡುಹಿಡ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆಯತ, ಚೌಕ ಅಲ್ಲದೆ ಬೇರೆ ಶೇಪ್ಗಳಲ್ಲಿರುವಂತಹ ಆಕೃತಿಗಳ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ನಾವು ಇವತ್ತು ಕಲ್ತ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮುಂದಿನ ಚಿತ್ರಗಳನ್ನು ಗಮನಿಸಿ, ಅವುಗಳಲ್ಲಿ ಯಾವುದು ದೊಡ್ಡ ವಿಸ್ತೀರ್ಣವನ್ನು ಹೊಂದಿದೆ ಊಹಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಈ ಚಿತ್ರವನ್ನು ಗಮನಿಸಬೇಕಂತೆ. ಇದು ಇವೆರಡರಲ್ಲಿ ದೊಡ್ಡ ವಿಸ್ತೀರ್ಣ ಯಾವುದು ಹೊಂದಿದೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಚೌಕನೂ ಇಲ್ಲ, ಆಯತನೂ ಇಲ್ಲ, ಇದರ ವಿಸ್ತೀರ್ಣ ನಾವು ಹೇಗೆ ಕಂಡುಹಿಡಿಯೋದು ಅಂತ ನಾವು ನೋಡಿದ್ರೆ, ಇದೇ ಟೆಕ್ಸ್ಟ್ ಬುಕ್ಕಲ್ಲಿ ಕೊನೆ ಪೇಜಲ್ಲಿ ಗ್ರಾಫ್ ಹಾಳೆನ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಇಲ್ಲಿ ಗ್ರಾಫ್ ಹಾಳೆನ ಕೊಟ್ಟಿದ್ದಾರೆ. ಈ ಗ್ರಾಫ್ ಹಾಳೆ ಮೇಲೆ ಆ ಚಿತ್ರಗಳನ್ನು ಟ್ರೇಸ್ ಮಾಡಿ ಬರೆದು ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ. ಈಗ ನೋಡೋಣ ಹೇಗೆ ಅದರ ಹಂತಗಳಿದೆ ಕಂಡುಹಿಡಿಯೋದು ಅಂತ. ನೋಡಿ, ಆ ಗ್ರಾಫ್ ಹಾಳೆ ಆಗಿರಲಿ ಅಥವಾ ಇದರಲ್ಲಾರು ಆಗಿರಲಿ, ಇದು ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಲೈನ್ಸ್ ಇದೆ ಅಂತಂದರೆ ಆ ಗ್ರಾಫ್ ಹಾಳೆಯಲ್ಲಿ ನಾವು ಅದು ಕ್ಲಿಯರ್ ಆಗಿದೆ ಅಲ್ಲಿ ನಾವು ಇಟ್ಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು. ಹೇಗೆ ಕಂಡುಹಿಡ್ಕೊಳ್ಳೋದು ಅಂತಾದರೆ ನೋಡಿ, ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರತಿ ಚೌಕವು ಒಂದು ಏಕಮಾನ ಇಂಟು ಒಂದು ಏಕಮಾನ ಅಥವಾ ಒಂದು ಚದರಮಾನವನ್ನು ಅಳೆಯುವ ಚೌಕಾಕಾರದ ಹಾಳೆ ಅಥವಾ ಗ್ರಾಫ್ ಹಾಳೆಯನ್ನು ಬಳಸಿಕೊಂಡು ನಾವು ಯಾವುದೇ ಸರಳ ಆವೃತ ಆಕೃತಿಯ ವಿಸ್ತೀರ್ಣವನ್ನು ಅಂದಾಜು ಮಾಡಬಹುದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ಗ್ರಾಫ್ ಶೀಟ್ ಇದೆ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಒಂದು ಏಕಮಾನ ಅಂತಂದರೆ ಇಲ್ಲಿ ಒಂದು ಚೌಕ ಕಾಣಿಸ್ತಿದೆಯಲ್ವಪ್ಪ ನಮಗೆ. ಈ ಒಂದು ಚೌಕ ಅಂತಂತಂದರೆ ಇದು ಒಂದು ಏಕಮಾನ, ಇದು ಒಂದು ಏಕಮಾನ, ಇದು ಒಂದು ಏಕಮಾನ, ಇದು ಒಂದು ಏಕಮಾನ. ಇದು ಹೇಳಿರಿ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? ಬಾಹು ಇಂಟು ಬಾಹು. ಹಾಗಾಗಿ ಇಲ್ಲಿ ನಾವು 1 ಇಂಟು 1 ಈಸ್ ಈಕ್ವಲ್ ಟು 1 ಚದರ ಮಾನ. 1 ಇಂಟು 1 ಅಂದರೆ 1 ಚದರಮಾನ ಆಗುತ್ತೆ. ಇಲ್ಲಿ ಈ ಚೌಕಾಕೃತಿ ಗ್ರಾಫ್ ಹಾಳೆ ಮೇಲೆ ಅಂದರೆ ಇದು ಒಂದು ಏಕಮಾನ ಇರುತ್ತೆ, ಇದು ಒಂದು ಏಕಮಾನ, ಇದು ಒಂದು ಏಕಮಾನ, ಇದು ಒಂದು ಏಕಮಾನ. ಹಾಗಾಗಿ ಇಲ್ಲಿ 1 ಇಂಟು 1 ಮಾಡಿದ್ರೆ 1 ಚದರಮಾನ ನಮಗೆ ಸಿಗುತ್ತೆ. ಈ ಗ್ರಾಫ್ ಶೀಟ್ ಮೇಲೆ ಈ ಪಿಕ್ಚರ್ಸ್ಗಳನ್ನ ಟ್ರೇಸ್ ಮಾಡಿ ಇಟ್ಟರೆ, ಈ ಪಿಕ್ಚರ್ಸ್ಗಳನ್ನ ಇಟ್ಟರೆ ಇದರಿಂದ ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು. ಇದೆ ಅಂತಲ್ಲ, ಯಾವುದೇ ಆಕೃತಿಯ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೋಬೋದಾಗಿದೆ. ನೆಕ್ಸ್ಟು, ವಿಸ್ತೀರ್ಣವನ್ನು ಅಂದಾಜು ಮಾಡಲು ನಾವು ಆಕೃತಿಯನ್ನು ಪಾರದರ್ಶಕ ಹಾಳೆಯ ಮೇಲೆ ಟ್ರೇಸ್ ಮಾಡಬಹುದು ಮತ್ತು ಅದನ್ನು ಚೌಕಾಕಾರದ ಅಥವಾ ಗ್ರಾಫ್ ಹಾಳೆಯ ಮೇಲೆ ಇರಿಸಿ ನಂತರ ಮುಂದಿನಂತೆ ಹಂತಗಳನ್ನು ಅನುಸರಿಸಿ. ಯಾವ್ಯಾವ ಹಂತಗಳು ಕೊಟ್ಟಿದ್ದಾರೆ, ಈ ಹಂತಗಳನ್ನು ಅನುಸರಿಸಿದ್ರೆ ನಾವು ಯಾವುದೇ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದಂತ. ನೋಡಿ, ಫಸ್ಟ್ ಒನ್, ಚೌಕಗಳಿರುವ ಹಾಳೆ ಅಥವಾ ಗ್ರಾಫ್ ಹಾಳೆಯ ಒಂದು ಸಣ್ಣ ಚೌಕದ ಪೂರ್ಣ ವಿಸ್ತೀರ್ಣವನ್ನು 1 ಚದರಮಾನಗಳಾಗಿ ತೆಗೆದುಕೊಳ್ಳಲಾಗಿದೆ. ನೋಡಿ, ಇಲ್ಲಿ ತೋರಿಸ್ತೀನಿ ಇವಾಗ ನಾನು. ಈ ಚೌಕಗಳಿರುವ ಅವ್ರೇನು ಹೇಳಿದ್ದಾರೆ ನೋಡಿ, ಚೌಕಗಳಿರುವ ಹಾಳೆ ಅಥವಾ ಗ್ರಾಫ್ ಹಾಳೆಯ ಒಂದು ಸಣ್ಣ ಚೌಕದ ಪೂರ್ಣ ವಿಸ್ತೀರ್ಣವನ್ನು 1 ಚದರಮಾನವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತಂದರೆ ಈ ಚೌಕ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ? 1 ಚದರಮಾನ ಅಂತ ಕರಿತೀವಿ. ಅದನ್ನು ಈ ಒಂದು ಸಣ್ಣ ಚೌಕವನ್ನು, ಈ ವಿಸ್ತೀರ್ಣವನ್ನು ನಾವು 1 ಚದರಮಾನ ಅಂತ ಕರಿತೀವಿ. ಇದನ್ನು 1 ಚದರಮಾನ ಅಂತ ಕರಿತೀವಿ. ಹಾಗೆ ಎರಡನೇ ಸ್ಟೆಪ್ ನೋಡಿ, ಅರ್ಧ ಚೌಕಕ್ಕಿಂತ ಕಡಿಮೆ ಇರುವ ವಿಸ್ತೀರ್ಣದ ಭಾಗಗಳನ್ನು ನಿರ್ಲಕ್ಷಿಸಿ ಅಂತ ಹೇಳಿದ್ದಾರೆ. ಅಂದ್ರೇನು? ಅರ್ಧ ಚೌಕ ಅಂತಂದರೆ ಇಲ್ಲಿ ನೋಡಿ, ಇದು ಒಂದು ಚೌಕನ 1 ಚದರಮಾನ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಮೊದಲನೇದು. ಇದು ಎರಡನೇ ಹಂತ, ಅರ್ಧ ಚೌಕಕ್ಕಿಂತ ಕಡಿಮೆ ಇರೋದು ಅಂತ ಹೇಳಿದ್ದಾರೆ. ಅರ್ಧ ಚೌಕಕ್ಕಿಂತ ಕಡಿಮೆ ಅಂದರೆ ಇದು ಅರ್ಧ ಅಲ್ವಪ್ಪ. ಇದಕ್ಕಿಂತ ಕಡಿಮೆ ಅಂದರೆ ಎಷ್ಟು ಬರ್ಬೋದು? ಇಲ್ಲಿ ಬರ್ಬೋದು.
ಅಥವಾ ಹಿಂಗೆ ಹೋಗ್ಬೋದು. ಇದನ್ನು ನಾವೇನು ಮಾಡಬೇಕು, ನಿರ್ಲಕ್ಷಿಸಬೇಕು, ಅದನ್ನ ಕೌಂಟ್ಗೆ ತಗೋಬಾರ್ದು. ಅರ್ಧಕ್ಕಿಂತ ಕಡಿಮೆ ಇರೋದನ್ನು ನಾವು ಅದನ್ನ ನೆಗ್ಲೆಕ್ಟ್ ಮಾಡಬೇಕು, ಅದನ್ನು ಕೌಂಟ್ಗೆ ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್, ಅರ್ಧ ಚೌಕಕ್ಕಿಂತ ಹೆಚ್ಚು ಇರುವ ಭಾಗವಿದ್ದರೆ ಅದನ್ನು 1 ಚದರಮಾನ ಎಂದು ಎಣಿಸಿ. ಮೂರನೇ ಸ್ಟೆಪ್ ಏನು ಹೇಳಿದ್ದಾರೆ, ಅರ್ಧ ಚೌಕ, ಇದು ಅರ್ಧಕ್ಕಿಂತ ಜಾಸ್ತಿ, ಇದು ಅರ್ಧ ಆಗಿದೆ. ಈ ಅರ್ಧಕ್ಕಿಂತ ಜಾಸ್ತಿ ಅಂದರೆ ಈಗೇನಾದ್ರು ಇದ್ದರೆ, ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕಂತೆ, ಒಂದು ಚದರಮಾನ ಅಂತಲೇ ಕನ್ಸಿಡರ್ ಮಾಡಿ ಅಂತ ಥರ್ಡ್ ಸ್ಟೆಪ್ಪಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್ನಲ್ಲಿ ಏನು ಹೇಳಿದ್ದಾರೆ, ನಿಖರವಾಗಿ ಅರ್ಧದಷ್ಟು ಚೌಕವನ್ನು ಎಣಿಸಿದ್ದರೆ ಅದರ ವಿಸ್ತೀರ್ಣವನ್ನು 1/2 ಚದರಮಾನ ಎಂದು ತೆಗೆದುಕೊಳ್ಳಿ, ಅಂದರೆ ಅರ್ಧ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ನಿಖರವಾಗಿ ಅರ್ಧದಷ್ಟು ಚೌಕ ಏನಾದರೂ ಆವರಿಸ್ಕೊಂಡಿದ್ರೆ, ನಿಖರವಾಗಿ ಅರ್ಧದಷ್ಟು, ಕರೆಕ್ಟಾಗಿ ಅರ್ಧದಷ್ಟನ್ನ ಆವರಿಸ್ಕೊಂಡಿದ್ರೆ ಆಕೃತಿ, ಅದನ್ನು ಅರ್ಧ ಅಂತಲೇ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಟೋಟಲಾಗಿ 4 ಸ್ಟೆಪ್ ಹೇಳಿದ್ದಾರೆ. ಮೊದಲನೇ ಸ್ಟೆಪ್ಪು ಒಂದು ಪೂರ್ಣ ಚೌಕವನ್ನು 1 ಚದರಮಾನವಾಗಿ ತಗೋಬೇಕು. ಎರಡನೇ ಸ್ಟೆಪ್ಪು ಅರ್ಧಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಮೂರನೇ ಸ್ಟೆಪ್ಪು ಅರ್ಧಕ್ಕಿಂತ ಜಾಸ್ತಿ ಇದ್ದರೆ 1 ಚದರಮಾನ ಅಂತಲೇ ಕೌಂಟ್ ಮಾಡ್ಕೋಬೇಕು. ನಾಲ್ಕನೇ ಸ್ಟೆಪ್ಪು ನಿಖರವಾಗಿ ಅರ್ಧ ಇದ್ದರೆ ಅದನ್ನು ಅರ್ಧ ಅಂತಲೇ ತಗೋಬೇಕು ಅಂತ ಹೇಳಿದ್ದಾರೆ. ಈಗ ಈ ಆಕೃತಿಗಳನ್ನ ನಾವು ಗ್ರಾಫ್ ಹಾಳೆ ಮೇಲೆ ಇಟ್ಟು ಟ್ರೇಸ್ ಮಾಡಿ ಇದನ್ನು ನಾವು ಮೆಜರ್ ಮಾಡೋದಾದರೆ, ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋದಾದರೆ ಈ 4 ಸ್ಟೆಪ್ಗಳನ್ನ ನಾವು ಅಲ್ಲಿ ಅಪ್ಲೈ ಮಾಡಿಕೊಂಡು ಕಂಡುಹಿಡ್ಕೋಬೇಕಾಗುತ್ತೆ. ಇದೇ ತರಹ ಕೆಲವು ಶೇಪ್ಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನ ಸಾಲ್ವ್ ಮಾಡೋ ಮುಖಾಂತರ ನಾವು ಹೇಗೆ ಬೇರೆ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು ಅಂತ ನೋಡೋಣ. ನೋಡಿ, ಫಸ್ಟ್ ಒನ್ನು, ಮುಂದೆ ನೀಡಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಅದೇ ಥರ ಬೇರೆ ಬೇರೆ ಶೇಪ್ಗಳನ್ನ ಕೊಟ್ಟಿದ್ದಾರೆ, ಇವುಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಇಲ್ಲಿ ಮೊದಲನೇ ಚಿತ್ರದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೊಳ್ಳೋಣ. ಹೇಗೆ ಕಂಡುಹಿಡ್ಕೊಳ್ಳೋದು, ಮೇಲ್ಗಡೆ 4 ಹಂತಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ನಾವು ಫಾಲೋ ಮಾಡ್ಕೊಂಡು ಕಂಡುಹಿಡ್ಕೊಳ್ಳೋಣ. ನೋಡಿ, ಫಸ್ಟ್ ಇವುಗಳನ್ನ ಪೂರ್ಣ ಚೌಕಗಳನ್ನು ಮಾಡ್ಕೊಳ್ಳೋಣ. ಯಾವ್ಯಾವ ಪೂರ್ಣ ಚೌಕಗಳಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ನೋಡಿ, ಎಷ್ಟು ಪೂರ್ಣ ಚೌಕಗಳಿವೆ ಇವಾಗ, ಇಲ್ಲಿ 1 2 3 ಪೂರ್ಣ ಚೌಕಗಳಿವೆ. ಅದನ್ನು ಇಲ್ಲಿ ಬರ್ಕೊಬಿಡ್ತೀನಿ. 3 ಪೂರ್ಣ ಚೌಕಗಳಿವೆ. ಮತ್ತು ಇದೊಂದು ಏನಂತ ಅವರು ನಿಖರವಾಗಿ ಹಾಫ್ ಇದ್ದರೆ ಹಾಫೇ ತಗೋಬೇಕು, ಪ್ಲಸ್ ಅರ್ಧ. ಇದು ಒಂದು ಹಾಫ್ ಇದೆ, ಪ್ಲಸ್ ಅರ್ಧ. ಹಾಗಾಗಿ ಇಲ್ಲಿ ಎಷ್ಟು ಬಂದಿದೆ, 3 ಪ್ಲಸ್ ಹಾಫ್ ಆಫ್ 1 = 4. ಇಲ್ಲಿ 4 ಚದರಮಾನಗಳು. ಇಲ್ಲೆಷ್ಟು ಬಂತು, ಮೊದಲನೇ ಚಿತ್ರ 4 ಚದರಮಾನಗಳು. ಇಲ್ಲಿ 1 2 3 ಪೂರ್ಣ ಚೌಕಗಳಿವೆ, ಇದು ಹಾಫ್ ಇದು ಹಾಫ್. ಹಾಗಾಗಿ ಇದು 4 ಚದರಮಾನಗಳನ್ನ ಇದು ಆವರಿಸಿಕೊಂಡಿದೆ. ನೆಕ್ಸ್ಟು ಈ ಚಿತ್ರ, ಇದನ್ನು ನಾವು ಫಸ್ಟು ಪೂರ್ಣ ಚೌಕಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಒಂದು ಲೈನ್ ಹಾಕಿ ಮತ್ತು ಹೀಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಎಷ್ಟು ಪೂರ್ಣ ಚೌಕಗಳಿವೆ ಕೌಂಟ್ ಮಾಡ್ಕೊಳ್ಳೋಣ. ನೋಡಿ, 1 2 3 4 5 6 ಪೂರ್ಣ ಚೌಕಗಳಿವೆ. ಪ್ಲಸ್ ಹಾಫ್ 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 ಹಾಫ್. ಇಲ್ಲೂ ಅರ್ಧ ಚೌಕ ಅರ್ಧ ಚೌಕ, ಅರ್ಧ ಅರ್ಧ, ನಿಖರವಾಗಿ ಅರ್ಧದಷ್ಟನ್ನು ಆವರಿಸ್ಕೊಂಡಿದೆ. ಹಾಗಾಗಿ ಈ ಅರ್ಧ ಸೇರಿ ಒಂದಾಯಿತು, ಈ ಅರ್ಧ ಸೇರಿ ಒಂದಾಯಿತು, ಈ ಅರ್ಧ ಸೇರಿ ಒಂದಾಯಿತು. ಹಾಗಾಗಿ ಎಷ್ಟಾಯಿತು, ಇಲ್ಲಿ ಅರ್ಧಗಳು ಎಷ್ಟಿವೆ, 6 ಇವೆ ಅಂತಂದರೆ 3 ಅಂತ ಅರ್ಥ. ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು ವಿಸ್ತೀರ್ಣವನ್ನು ಆವರಿಸ್ಕೊಂಡಿದೆ ಈ ಚಿತ್ರ, 9. 6 + 3 9 ಚದರಮಾನಗಳನ್ನ ಇದು ಆವರಿಸ್ಕೊಂಡಿದೆ. ಗೊತ್ತಾಯ್ತಲ್ವಾ? ನೋಡಿ, ಫಸ್ಟು ನೀವು ಇಲ್ಲಿ ಪೂರ್ಣ ಚೌಕಗಳನ್ನು ಮಾಡ್ಕೊಳ್ಳಿ. ಆಮೇಲೆ 1 2 3 4 5 6 ಪೂರ್ಣ ಚೌಕಗಳಿವೆ. ಇಲ್ಲಿ ಹಾಫ್ ಸೇರಿ 7, ಇದು ಸೇರಿ 8, ಇದು ಸೇರಿ 9 ಚದರಮಾನಗಳನ್ನ ಈ ಚಿತ್ರ ಆವರಿಸಿಕೊಂಡಿದೆ.
ಮುಂದಿನ ಚಿತ್ರ ಇದು. ಇದನ್ನು ಕೂಡ ಹಾಗೆ ಮಾಡ್ಕೊಳ್ಳಿ. ಪೂರ್ಣ ಚೌಕಗಳನ್ನಾಗಿ ಫಸ್ಟು ಮಾಡ್ಕೊಬಿಡಿ, ಆಗ ನಮಗೆ ಈಸಿ ಆಗುತ್ತೆ. ಹೀಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇವಾಗ ಕೌಂಟ್ ಮಾಡೋಣ, ಎಷ್ಟು ಪೂರ್ಣ ಚೌಕಗಳಿವೆ ಮತ್ತು ಎಷ್ಟು ಅರ್ಧ ಚೌಕಗಳಿವೆ ಅಂತ ನಾವೀಗ ಕೌಂಟ್ ಮಾಡೋಣ. ನೋಡಿ ಇಲ್ಲಿ 1 2 3 4 5 6 7 7 1 2 3 4 5 6 7 ಇಲ್ಲಿ 7 ಪೂರ್ಣ ಚೌಕಗಳನ್ನ ಆವರಿಸ್ಕೊಂಡಿದೆ. ಮತ್ತು ಇಲ್ಲಿ ಹಾಫ್ ಇದೆ, ಇಲ್ಲೊಂದು ಹಾಫ್ ಇಲ್ಲೊಂದು ಹಾಫು, ಇಲ್ಲೊಂದು ಹಾಫು ಇಲ್ಲೊಂದು ಹಾಫು, ಇಲ್ಲೊಂದು ಹಾಫು ಇಲ್ಲೊಂದು ಹಾಫು. ಹಾಗಾಗಿ ಇದು ಸೇರಿ 8, ಇದು ಸೇರಿ 9, ಈ ಹಾಫ್ ಸೇರಿ 10. ಹಾಗಾಗಿ 1 2 3 ಪ್ಲಸ್ 3 ಎಷ್ಟಾಯ್ತೀಗ? 7 3 10 10 ಚದರಮಾನಗಳನ್ನ ಈ ಚಿತ್ರ ಆವರಿಸಿಕೊಂಡಿದೆ. ನೆಕ್ಸ್ಟು ಈ ಚಿತ್ರದಲ್ಲಿ ಇದನ್ನು ಕೂಡ ಹಾಗೆ ನಮ್ಗೆ ಈಸಿ ಆಗೋ ಥರ ಲೈನ್ಗಳನ್ನ ಹಾಕೊಬಿಡೋಣ. ಫಸ್ಟು ನೋಡಿ ಹೀಗೆ ಲೈನ್ ಹಾಕೋಬಿಡಿ. ಫಸ್ಟು ನೋಡಿ ಹೀಗೆ ಫಸ್ಟು ನಮ್ಗೆ ಈಸಿ ಆಗೋ ಥರ ಚೌಕಗಳನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಇಲ್ಲಿ ಮಾಡ್ಕೊಂಡ್ರಿ ನೋಡಿ, ಇದು ಒಂದು ಹಾಫು 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 ಬಂದೆ. ಹಾಗೆ ಫಸ್ಟ್ ನಾವಿಲ್ಲಿ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 ನೋಡಿ, ಇಲ್ಲಿ 8 ಪೂರ್ಣ ಚೌಕಗಳಿದೆ. 8 ಪೂರ್ಣ ಚೌಕಗಳು ನೋಡಿ. ಇದು ಅರ್ಧ ಚೌಕ ನಿಖರವಾಗಿ, ಇದು ಅರ್ಧ ನಿಖರವಾಗಿದೆ. ಇದು ಅರ್ಧ ಚೌಕ, ಇದು ಅರ್ಧ ಚೌಕ, ಇದು ಅರ್ಧ ಚೌಕ, ಇದು ಅರ್ಧ ಚೌಕ. ಹಾಗಾಗಿ ಎಷ್ಟು ಅರ್ಧಗಳಿವೆ? ಈ ಅರ್ಧ ಈ ಅರ್ಧ ಈ ಅರ್ಧ ಈ ಅರ್ಧ ಈ ಅರ್ಧ ಈ ಅರ್ಧ ಸೇರಿ 1 2 3 4 5 6 ಅರ್ಧಗಳಿವೆ. ಅಂದರೆ 3 ಫುಲ್ ಅಂತ. ಹಾಗಾಗಿ ಇವೆರಡು ಸೇರಿ 1, ಇವೆರಡು ಸೇರಿ 1, ಇವೆರಡು ಸೇರಿ 1. ಹಾಗಾಗಿ ಎಷ್ಟಾಗುತ್ತೋ 3 ಆಯಿತು. ಹಾಗಾಗಿ ಎಷ್ಟಾಯಿತು? 8 9 10 11 ಚದರಮಾನಗಳು. ನೋಡಿದ್ರಲ್ಲ, ಹೀಗೆ ಯಾವುದೇ ಶೇಪ್ ಕೊಟ್ಟಿರಲಿ ಅವರು, ನಾವು ಹೀಗೆ ಒಂದು ಗ್ರಾಫ್ ಹಾಳೆ ಮೇಲೆ ಇಟ್ಕೊಂಡು ಆ 4 ಹಂತಗಳನ್ನ ಅನುಸರಿಸ್ಕೊಂಡು ನಾವು ಅದರ ವಿಸ್ತೀರ್ಣವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ನೆಕ್ಸ್ಟು ಅನ್ವೇಷಿಸೋಣ ಅಂತ ಇದೆ ನೋಡಿ. ಸಾಮಾನ್ಯವಾಗಿ ಚೌಕಗಳನ್ನು ಬಳಸಿ ವಿಸ್ತೀರ್ಣವನ್ನು ಅಳೆಯುತ್ತಾರೆ, ಏಕೆ? ಇಲ್ಲೊಬ್ಳು ಹುಡುಗಿ ಇದ್ದಾಳೆ, ಅವಳಿಗೆ ಕ್ವೆಶ್ಚನ್ ಏನಿದೆ? ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಚೌಕಗಳ ಬದಲಿಗೆ ವೃತ್ತಗಳನ್ನು ಏಕೆ ಬಳಸಬಾರದು ಅಂತ ಕೇಳ್ತಾ ಇದ್ದಾಳೆ. ಹೌದಲ್ವಾ? ಸಾಮಾನ್ಯವಾಗಿ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾದ್ರೆ ನಾವು ಚೌಕಗಳನ್ನೇ ಬಳಸ್ಕೋಬೇಕು. ಗ್ರಾಫ್ ಹಾಳೆ ಮೇಲೂ ಕೂಡ ಚೌಕಗಳೇ ಇರುತ್ತೆ. ಏಕೆ ಅದ್ರ ಬದಲಿಗೆ ವೃತ್ತಗಳನ್ನ ಯಾಕೆ ಬಳಸ್ಕೋಬಾರ್ದು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಆನ್ಸರ್ ಇದಾಗಿದೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ವ್ಯಾಸ ಅಂದರೆ ಅಗಲ, ಅದ್ರ ವ್ಯಾಸ ಉದ್ದ 3 ಇರುವ ಒಂದು ವೃತ್ತವನ್ನು ಗ್ರಾಫ್ ಹಾಳೆಯ ಮೇಲೆ ರಚಿಸಿ, ಚೌಕಗಳನ್ನು ಎಣಿಸಿ ಮತ್ತು ವೃತ್ತಾಕಾರ ಪ್ರದೇಶದ ವಿಸ್ತೀರ್ಣವನ್ನು ಅಂದಾಜಿಸಲು ಅವುಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಇವೆರಡು ಕೂಡ ಸೇಮ್ ಆಯತ, ಇದು ಒಂದು ಆಯತ ಶೇಪ್ದಲ್ಲಿದೆ, ಇದು ಒಂದು ಆಯತಾಕಾರದೊಳಗಿದೆ. ಅದೇ ಇದರೊಳಗಡೆ ವೃತ್ತಗಳನ್ನ ಹಾಕಿದ್ದಾರೆ. ಚೌಕಗಳ ಬದಲಾಗಿ ಏನು ಹಾಕಿದ್ದಾರೆ? ವೃತ್ತಗಳನ್ನ ಹಾಕಿದ್ದಾರೆ. ವೃತ್ತಗಳನ್ನ ಹಾಕಿದ ಮೇಲೆ ನಾವು ಇದನ್ನು ಕೌಂಟ್ ಮಾಡಿಕೊಂಡು ಅದನ್ನು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದಾ ಅಂತ ನೋಡಿ. ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12 ಅಂತ ವೃತ್ತಗಳನ್ನ ಕೌಂಟ್ ಮಾಡ್ಕೋಬೇಕು. ಹೊರತಾಗಿ ಇಲ್ಲಿನ ಮಧ್ಯೆ ಗ್ಯಾಪ್ ಉಳಿದಿದೆಯಲ್ಲ, ಈ ವಿಸ್ತೀರ್ಣ ನಮಗೆ, ಈ ಜಾಗದ ವಿಸ್ತೀರ್ಣ ನಮಗೆ ಸಿಗಲ್ಲ, ಮಿಸ್ ಆಗುತ್ತೆ. ಹಾಗಾಗಿ ವೃತ್ತಗಳನ್ನ ಹಾಕೊಳ್ಳೋದಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಈ ಥರ ಒಂದಕ್ಕೊಂದು ಹಾಕಿದ್ರೆ ಈ ರೀತಿ ಡಿಸ್ಟೆನ್ಸ್ ಉಳ್ಕೊಳ್ಳುತ್ತೆ. ಅದಕ್ಕೆ ನಮಗೆ ಇಲ್ಲಿ ಕೌಂಟ್ ಮಾಡ್ಕೊಳಕ್ಕಾಗಲ್ಲ, ಇದ್ರದ್ದು ವಿಸ್ತೀರ್ಣ ಮಿಸ್ ಆಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಥರ ಟ್ರೈ ಮಾಡಿದ್ದಾರೆ. ಇಲ್ಲಿ 1 2 3 4 5 6 ಇಲ್ಲಿ ನೋಡಿ ಒತ್ತೊತ್ತಾಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಒತ್ತೊತ್ತಾಗಿ ಇದ್ರೂ ಕೂಡ ನೋಡಿ ಇಲ್ಲಿ ಗ್ಯಾಪ್ ಹುಡ್ಕೋತು, ಇಲ್ಲಿ ಇದೆ ಗ್ಯಾಪು, ಇಲ್ಲಿ ಗ್ಯಾಪ್ ಇದೆ, ಇಲ್ಲೂ ಗ್ಯಾಪ್ ಇದೆ, ಇಲ್ಲೆಲ್ಲ ಗ್ಯಾಪ್ ಇದೆ. ಈ ಗ್ಯಾಪ್ಗಳು ಈ ಜಾಗದ ವಿಸ್ತೀರ್ಣ ನಮಗೆ ಕಂಡುಹಿಡಿಯಲ್ಲ, ಅಲ್ಲಿ ಹೊರಟೋಗುತ್ತೆ. ಹಾಗಾಗಿ ನಾವು ವೃತ್ತಗಳನ್ನು ಹಾಕ್ಕೊಂಡು ವಿಸ್ತೀರ್ಣಗಳ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ನಾವು ಚೌಕಗಳನ್ನ ಹಾಕೊಂಡು ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಚೌಕಗಳಾದರೆ ಅಲ್ಲಿ ಗ್ಯಾಪೇ ಇರೋದಿಲ್ಲ.
ನೋಡಿ ಇಲ್ಲಿ ನಾನು ಗ್ರಾಫ್ ಶೀಟ್ ತಗೊಂಡಿದ್ದೆ ಅಲ್ವಾ, ಆ ಗ್ರಾಫ್ ಶೀಟಲ್ಲಿ ಎಲ್ಲರೂ ಗ್ಯಾಪ್ ಕಾಣುತ್ತಾ? ಎಲ್ಲೂ ಗ್ಯಾಪ್ ಕಾಣಲ್ಲ ನೋಡಿ, ಎಲ್ಲ ಹೇಗಿದೆ, ಎಲ್ಲ ಇದೆ, ಏನು ಇಲ್ಲೂ ಗ್ಯಾಪ್ ಕಾಣಲ್ಲ. ಇದರಲ್ಲಿ ನಾವು ಈಸಿಯಾಗಿ ವಿಸ್ತೀರ್ಣನ ಫೈಂಡ್ ಔಟ್ ಮಾಡ್ಕೋಬೋದು. ಇದರಲ್ಲಾದರೆ ನೋಡಿ ಹೀಗೆ ಮಧ್ಯೆ ಗ್ಯಾಪ್ ಇರೋದ್ರಿಂದ ಅದ್ರ ಜಾಗ ಎಲ್ಲ ವಿಸ್ತೀರ್ಣ ಕಂಡಿಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ವೃತ್ತಾಕಾರದಲ್ಲಿ ನಾವು ಕಂಡಿಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ ನೀವು ಕಾಣುವಂತೆ ವೃತ್ತಗಳ ನಡುವೆ ಯಾವುದೇ ಅಂತರವಿಲ್ಲದಂತೆ ಅವುಗಳನ್ನು ಜೋಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ವೃತ್ತಗಳನ್ನು ಏಕಮಾನವಾಗಿ ಬಳಸಿಕೊಂಡು ವಿಸ್ತೀರ್ಣದ ನಿಖರವಾದ ಅಳತೆಯನ್ನು ಪಡೆಯುವುದು ಕಷ್ಟ. ಇಲ್ಲಿ ಒಂದೇ ಆಯತದಲ್ಲಿ ವೃತ್ತಗಳನ್ನು 2 ವಿಭಿನ್ನ ರೀತಿಯಲ್ಲಿ ಜೋಡಿಸಲಾಗಿದೆ. ಮೊದಲನೆಯದರಲ್ಲಿ 42 ವೃತ್ತಗಳಿವೆ, ಎರಡನೆಯದರಲ್ಲಿ 44 ವೃತ್ತಗಳಿವೆ ಅಂತ. ನೋಡಿ ಒಂದೇ ಆಯತವನ್ನು ಯೂಸ್ ಮಾಡಿಕೊಂಡು, ಇದು ಕೂಡ ಉದ್ದ ಅಗಲ ಸೇಮ್ ಇದೆ, ಇದು ಉದ್ದ ಅಗಲ ಸೇಮ್ ಇದೆ, ಒಂದೇ ಅಳತೆ ಇರುವ ಆಯತವನ್ನು ಯೂಸ್ ಮಾಡಿಕೊಂಡು ಮೊದಲನೇ ಚಿತ್ರದಲ್ಲಿ 42 ವೃತ್ತಗಳಿವೆ ಅಂತೆ, ಎರಡನೇದರಲ್ಲಿ 44 ವೃತ್ತಗಳಿವೆ ಅಂತೆ. ನೋಡಿ ಈ ಥರ ಮಾಡಿದಾಗ 42 ವೃತ್ತಗಳು ಬಂದಿದೆ, ಈ ಥರ ಮಾಡಿದಾಗ 44 ವೃತ್ತಗಳು ಬಂದಿದೆಯಂತೆ. ಇಲ್ಲೇ ವ್ಯತ್ಯಾಸ ಇದೆ, ಮತ್ತು ಈ ಜಾಗನೂ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇವುಗಳನ್ನ ನಾವು ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಕ್ಕೆ ಬಳಸೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನೋಡಿ, ಕೊಟ್ಟಿರುವ ಸ್ಥಳವನ್ನು ಒಂದರ ಮೇಲೊಂದು ಇರದಂತೆ ಮತ್ತು ಅಂತರಗಳಿಲ್ಲದಂತೆ ತುಂಬಲು ವಿವಿಧ ಆಕೃತಿಗಳನ್ನು ತ್ರಿಭುಜ ಮತ್ತು ಆಯತ ಬಳಸಲು ಪ್ರಯತ್ನಿಸಿ ಮತ್ತು ಬೇರೆ ಆಕೃತಿಯನ್ನು ಬಳಸದೆ ಚೌಕಾಕೃತಿಯನ್ನು ಬಳಸಿ ವಿಸ್ತೀರ್ಣವನ್ನು ಕಂಡುಹಿಡಿಯುವುದರಿಂದ ಆಗುವ ಪ್ರಯೋಜನಗಳನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡುಹಿಡಿಯಲು ಚೌಕವು ಅತ್ಯುತ್ತಮ ಆಕೃತಿ ಎಂದು ತಿಳಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅವ್ರು ಹೇಳ್ತಾ ಇರೋದು ತ್ರಿಭುಜ ಮತ್ತು ಆಯತಗಳನ್ನ ನೀವು ಯೂಸ್ ಮಾಡಿಕೊಂಡು ಯಾಕೆ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬಾರ್ದು ಅಂತ ಕೇಳಿದರೆ, ಇದೊಂದು ಆಯತಾಕಾರದ ಶೀಟ್ ಅಂತ ತಿಳ್ಕೊಂಡ್ರೆ ಇಲ್ಲಿ ನಾವು ಚೌಕಗಳ ಬದಲಿಗೆ ತ್ರಿಭುಜವನ್ನು ಯೂಸ್ ಮಾಡ್ಕೊಂಡು ಕಂಡುಹಿಡೀರಿ ಅಂತ. ನೋಡಿ ತ್ರಿಭುಜನ ಯೂಸ್ ಮಾಡಿಕೊಂಡ್ರೆ ಹೀಗೊಂದು ತ್ರಿಭುಜ ಆಗುತ್ತೆ, ಹೀಗೊಂದು 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 ಮತ್ತು ಹೀಗೊಂದು, ಹೀಗೆ ಅದರೊಳಗಡೆ ಚೌಕಗಳು ಹೇಗಿರ್ತವೆ ಹಾಗೆ ತ್ರಿಭುಜಗಳಿರ್ತವೆ. ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆವಾಗ ನಮಗೇನಾಗುತ್ತೆ, ತ್ರಿಭುಜ ಇಲ್ಲೆಲ್ಲ ಇದ್ದರೆ ಈ ಜಾಗ ಉಳ್ಕೊಳ್ಳುತ್ತೆ, ಈ ಜಾಗ ಕೌಂಟಿಗೆ ಬರಲ್ಲ, ಈ ಜಾಗಗಳೆಲ್ಲ ಇಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಸಂಪೂರ್ಣವಾದ ವಿಸ್ತೀರ್ಣ ಗೊತ್ತಾಗಲ್ಲ, ಹಾಗೆ ತ್ರಿಭುಜನೂ ಕೂಡ ನಾವು ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟು ಆಯತ ಮಾಡಿ ಅಂತ ಹೇಳಿದ್ದಾರೆ. ಆಯತವನ್ನು ನಾವು ಮಾಡೋಣ. ಆಯತಾಕಾರ ನೋಡಿ ಹೀಗೆ ಇದ್ದರೆ ಇದೊಂದು ಆಯತ, ಇಲ್ಲಿ ಹೋದರೆ ಇದೊಂದು ಆಯತ, ಸೇಮ್ ಡಿಸ್ಟೆನ್ಸ್ ಇರಬೇಕು, ಇದೊಂದು ಸ್ವಲ್ಪ ಜಾಗ ಉಳ್ಕೊಳ್ಳುತ್ತೆ, ಮತ್ತು ಸೇಮ್ ಡಿಸ್ಟೆನ್ಸ್ ಇದೊಂದು ಸ್ವಲ್ಪ ಜಾಗ ಉಳ್ಕೊಳ್ಳುತ್ತೆ. ಆಗ ನಾವು ಹೀಗೆ ತಗೊಳಕ್ಕಾಗಲ್ಲ, ಹಾಗಾಗಿ ಆಯತಾಕಾರನೂ ಕೂಡ ಇಲ್ಲಿ ಆಗೋದಿಲ್ಲ. ನೋಡಿ ಇದು ಸೇಮ್ ಡಿಸ್ಟೆನ್ಸಲ್ಲಿ ನಾವು ಹಾಕಬೇಕಾದ್ರೆ ಇದೊಂದು ಆಯತ ಅದೇ ಡಿಸ್ಟೆನ್ಸಲ್ಲಿ ಎಲ್ಲ ಕಂಟಿನ್ಯೂ ಆಗಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಜಾಗ ಉಳ್ಕೊಳ್ಳುತ್ತೆ. ಹಾಗೆ ಆ ಜಾಗನ ನಾವು ಕೌಂಟ್ ಮಾಡೋಕ್ಕೆ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತ್ರಿಭುಜಾಕಾರದಲ್ಲೂ ಆಗೋದಿಲ್ಲ, ಆಯತಾಕಾರದಲ್ಲೂ ಕೂಡ ಆಗಲ್ಲ. ಆಗೋದು ಒಂದೇ ಒಂದು ಯಾವುದರಲ್ಲಿ, ಚೌಕಾಕಾರದಲ್ಲಿ ಮಾತ್ರ ಆಗುತ್ತೆ. ನೋಡಿ ಚೌಕಾಕಾರದಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇರೋದಿಲ್ಲ, ಎಲ್ಲೂ ಕೂಡ ಉಳ್ಕೊಳ್ಳೋದಿಲ್ಲ. ನಾವು ಕರೆಕ್ಟಾಗಿ ಅದರನ್ನ ಮೆಜರ್ಮೆಂಟ್ನ ನಾವು ತಗೋಬೋದು. ಹಾಗಾಗಿ ನಾವು ಗ್ರಾಫ್ ಹಾಳೆ ಯಾವಾಗಲೂ ಚೌಕಾಕಾರದಲ್ಲೇ ಇರುತ್ತೆ ಅಂತ ಇದರಿಂದ ನಮಗೆ ಚೆನ್ನಾಗಿ ಅರ್ಥವಾಗಿದೆ. ನೆಕ್ಸ್ಟ್ ಇಲ್ಲಿ ಕಾರಿಡಾರ್ನ ಹೊರಗಿರುವ ನೆಲದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ನೋಡಿ ಯಾವುದಾದ್ರು ನಿಮ್ಮ ಸ್ಕೂಲಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು ಒಂದು ಕಾರಿಡಾರ್ನ ಹೊರಗಿರುವ ನೆಲದ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದನ್ನು ನೀವು ಸ್ವಂತವಾಗಿ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ನಿಮ್ಮ ಶಾಲೆಯ ಆಟದ ಮೈದಾನವು ಆವರಿಸಿಕೊಂಡಿರುವ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಶಾಲೆಯ ಆಟದ ಆವರಣ ಎಷ್ಟಿದೆ ಅದನ್ನು ಚದರ ಮೀಟರ್ಗಳಲ್ಲಿ ನೀವು ಕಂಡುಹಿಡ್ಕೊಂಡು ಈ ಆಕ್ಟಿವಿಟಿನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅನ್ವೇಷಿಸೋಣ ಅಂತ ಒಂದು ಕ್ವೆಶ್ಚನ್ ಇದೆ. ಏನು ಕೊಟ್ಟಿದ್ದಾರೆ ಅಲ್ಲಿ, ಚೌಕಗಳಿರುವ ಒಂದು ಗ್ರಿಡ್ ಹಾಳೆಯ ಮೇಲೆ ಒಂದು ಚೌಕ = 1 ಚದರಮಾನ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಆಯತಗಳನ್ನು ರಚಿಸಿ. ಆಯತದ ಉದ್ದ ಮತ್ತು ಅಗಲಗಳು ಪೂರ್ಣ ಸಂಖ್ಯೆಗಳಾಗಿದ್ದು ವಿಸ್ತೀರ್ಣ 24 ಚದರಮಾನಗಳಾಗಿರಬೇಕು ಅಂತ ಹೇಳಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಒಂದು ಗ್ರಾಫ್ ಹಾಳೆ ತಗೊಳ್ಳಿ, ಒಂದು ಚೌಕ = 1 ಚದರಮಾನನೇ ಆಗಿರಬೇಕು. ನಿಮಗೆ ಎಷ್ಟು
ಸಾಧ್ಯವೋ ಅಷ್ಟು ಆಯತಗಳನ್ನು ರಚಿಸಬೇಕು. ಮತ್ತು ಆಯತದ ಉದ್ದ ಮತ್ತು ಅಗಲಗಳು ಪೂರ್ಣ ಸಂಖ್ಯೆಗಳಾಗಿರಬೇಕಂತೆ. ವಿಸ್ತೀರ್ಣ 24 ಚದರಮಾನಗಳಾಗಿರಬೇಕು ಅಂತ ಹೇಳಿದ್ದಾರೆ. 24 ಚದರಮಾನಗಳು ವಿಸ್ತೀರ್ಣ ಆಗಿರಬೇಕು ಅಂತ ನೋಡಿ. ಅವ್ರು ಹೇಳಿರೋದು ಇಲ್ಲಿ ಒಂದು ಗ್ರಾಫ್ ಹಾಳೆಯ ಮೇಲೆ ನೀವು ಎಷ್ಟು ಆಯತಗಳನ್ನಾದ್ರೂ ರಚಿಸ್ಕೊಳ್ಳಿ, ಆದರೆ ಅದರ ವಿಸ್ತೀರ್ಣ ಎಷ್ಟಾಗಿರಬೇಕು, 24 ಚದರಮಾನಗಳಾಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾವು ಒಂದು ಚೌಕ = 1 ಚದರಮಾನಗಳು. ಇದು ಉದ್ದ, ಇದು ಅಗಲವಾಗಿರುತ್ತೆ. ಅವ್ರು ಹೇಳಿದರೆ 24 ಚದರಮಾನಗಳಿರಬೇಕು. ಅದು ಯಾವ್ಯಾವ ಥರನಾದರೂ ಇರಲಿ ಬೇಕಾದರೆ ಅಂತ ಹೇಳಿದ್ದಾರೆ. ಅದು ಪೂರ್ಣ ಸಂಖ್ಯೆಗಳಾಗಿರಬೇಕು ಅಂತ. ನೋಡಿ, ಇಲ್ಲಿ ಫಸ್ಟ್ ನಾನು ಒಂದು ಚೌಕ = 1 ಚದರಮಾನಗಳಲ್ಲಿ ಫಸ್ಟ್ ತಗೋತಾ ಇರೋದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಚದರಮಾನಗಳನ್ನ ಇಲ್ಲಿ ಫಸ್ಟು ತೊಗೊಂಡಿದ್ದೀನಿ. 24 ಚದರಮಾನಗಳಿದೆ. ನಾನಿಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 24 ಚದರಮಾನಗಳು ಫಸ್ಟ್ ಇದೆ. ಸೆಕೆಂಡ್ ಒನ್ ಬಂದು ನೋಡಿ, ಸೆಕೆಂಡ್ ಒನ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಚದರಮಾನಗಳನ್ನ ಇಲ್ಲಿ ತಗೊಂಡಿದ್ದೀನಿ. ಇದು ಮೊದಲನೇ ಆಯತ. ಅವರು ಎಷ್ಟು ಆಯತಗಳನ್ನ ರಚಿಸಿ ಅಂತ ಹೇಳಿದರೆ ನಾವು ಅಷ್ಟನ್ನು ಫಸ್ಟ್ ಅದನ್ನು ನಾವು ಚೆಕ್ ಮಾಡ್ಕೊಬಿಡ್ಬೇಕು. ಹೇಗೆ ಚೆಕ್ ಮಾಡ್ಕೋಬೇಕು? ಇಲ್ಲಿ ನೋಡಿ, ನನಗೆ 24 ಚದರಮಾನಗಳೇ ಬೇಕು. ಹಾಗಾಗಿ 24 ಅಂದರೆ ಫಸ್ಟ್ ಏನು ಬರುತ್ತೆ, 24 × 1 24. ಆಮೇಲೆ 12 24. ಆಮೇಲೆ 8 3 24. ಆಮೇಲೆ 6 4 24. ಈ ಥರ ಮಾಡ್ಕೊಬಿಟ್ರೆ ನಮಗೆ ಎಷ್ಟು ಆಯತಗಳು ಸಿಗ್ತವೆ ಅಲ್ಲಿ ಅಂತ ಗೊತ್ತಾಗುತ್ತೆ. ಫಸ್ಟ್ 1 2 3 4 4 ತರಹದ ಆಯತಗಳು ನಮಗೆ ಸಿಗುತ್ತೆ. 24 ಚದರ ವಿಸ್ತೀರ್ಣ ಬರೋ ಹಾಗೆ ನಮಗೆ 4 ಆಯತಗಳು ಸಿಗ್ತವೆ. ಇದ್ರ ಮೇಲೆ ನಾವು ಇಲ್ಲಿ ಆಯತಗಳನ್ನ ಬಿಡಿಸ್ಕೋಬೇಕು. ಇಲ್ಲಿ ನಾನು ಫಸ್ಟ್ ತೋರಿಸ್ದೆ 24 × 1 ತೋರಿಸ್ದೆ. 24 × 1 ಇದು ಒಂದು ಆಯತ. ಇದು ಎರಡನೇ ಆಯತ ನೋಡಿ. ಎರಡನೇ ಆಯತ ಇಲ್ಲಿದೆ ನೋಡಿ. 1 2 3 4 5 6 7 8 9 10 11 12 12 24. ಇಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ಲ ಆ ಥರದ್ದು ಎರಡನೇ ಆಯತ. ಇಲ್ಲಿ ಮೂರನೇದಿದೆ ನೋಡಿ. ಮತ್ತೆ ಮೂರನೇದು ಯಾವುದಿದೆ? ಮೂರನೇ ಆಯತ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇದು ಒಂದು ಆಯತ. ಇದ್ಯಾವುದು? 1 2 3 4 5 6 7 8 8 3 24. ಈ ಆಯತ ಮೂರನೇದು. 8 3 24 ಅದರ ಆಯತ. ನೆಕ್ಸ್ಟ್ ಒನ್ ನೋಡಿ, ನಾಲ್ಕನೇದು ನಿಮ್ಗೆ ಕ್ಲಿಯರಾಗಿ ಕಾಣ್ತಿದೆಯಾ? ಫೋರ್ತ್ ಒನ್ನು ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇದ್ಯಾವುದು? 1 2 3 4 5 6 6 4 24ರ ಆಯತ. ಇಷ್ಟು ಒಟ್ಟು ಎಷ್ಟು ಥರ ನಾವು ಆಯತನ ರಚಿಸ್ಕೋಬೋದು? 4 ತರಹ ರಚಿಸ್ಕೋಬೋದು. ಅದು ಯಾವುದು ಅಂತ ನಾವಿಲ್ಲಿ ಆಗಲೇ ಮಾಡ್ಕೊಂಡಿದ್ದೀವಿ. 1 2 3 4 4 ತರಹ ಆಯತಗಳನ್ನ ರಚಿಸ್ಕೋಬೋದು. ಹಾಗಾಗಿ ಇಲ್ಲಿ ನಾನು 4 ಥರದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಒಂದನೇದು, ಎರಡನೇದು, ಮತ್ತು ಮೂರನೇದು, ಮತ್ತು ಇಲ್ಲಿ ನಾಲ್ಕನೇದು. ಈ 4 ತರಹ ಆಯತಗಳನ್ನ ರಚಿಸ್ಕೊಂಡಿದ್ದೀನಿ. ಈ 4 ಥರ ಸಾಧ್ಯವಾಗುತ್ತೆ. ಇಲ್ಲಿ ಅವರು ಎಷ್ಟು ಸಾಧ್ಯವೋ ಅಷ್ಟು ಆಯತಗಳು ಅಂತ ಹೇಳಿದ್ದಾರೆ. ಪೂರ್ಣ ಸಂಖ್ಯೆಗಳಾಗಿರಬೇಕು ಅಂತ. ವಿಸ್ತೀರ್ಣ ಮಾತ್ರ 24 ಚದರಮಾನಗಳಾಗಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಇದಕ್ಕೆ 4 ಆಯತಗಳು ಸಾಧ್ಯವಾಯಿತು. ಅಷ್ಟು ರಚಿಸ್ಕೊಂಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಅವ್ರದ್ದು ಬಂದು ಎ, ಯಾವ ಆಯತವು ಅತಿ ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಈಗ 4 ಆಯತಗಳನ್ನ ನಾವು ರಚಿಸಿದ್ದೀವಲ್ಲ, ಅದರಲ್ಲಿ ಯಾವ ಆಯತವು ಅತಿ ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡೋಣ. ನೋಡಿ, ಮೊದಲನೇ ಆಯತದ್ದು ಉದ್ದ 24 ಇದೆ, ಅಗಲ 1 ಇದೆ. ಹಾಗಲ್ವಾ? ಉದ್ದ 24, ಅಗಲ 1 ಇದೆ. ಎರಡನೇ ಆಯತದ್ದು ಎಷ್ಟಿದೆ? ಉದ್ದ 12 ಇದೆ, ಅಗಲ
2 ಇದೆ. ಮೂರನೇ ಆಯತದ ಎಷ್ಟಿದೆ? ಉದ್ದ 8 ಮಾನಗಳಿವೆ, ಅಗಲ 3 ಮಾನಗಳಿವೆ. ನಾಲ್ಕನೇ ಆಯತದ್ದು ಉದ್ದ 6 ಮಾನಗಳು, ಅಗಲ 4 ಮಾನಗಳಿವೆ. ಇದನ್ನೆಲ್ಲ ಒಂದು ಕಡೆ ಬರ್ಕೊಬಿಡ್ಬೇಕು. ಅದರ ಪ್ರಕಾರ ಇವಾಗ ನಾವು ಮೊದಲನೇ ಆಯತದ್ದು ನಾವು ವಿಸ್ತೀರ್ಣವನ್ನು ಕಂಡುಹಿಡಿತಾ ಇದ್ದೀವಿ. ಪರಿಹಾರ ನೋಡಿ, ಉದ್ದ ಎಷ್ಟಿದೆ? 24, ಅಗಲ ಎಷ್ಟಿದೆ? 1. ಯಾವುದು? ಒಂದನೇ ಆಯತದ್ದು. ಹಾಗಾಗಿ ಆಯತ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಈ ಸೂತ್ರ ನಿಮಗೆ ಗೊತ್ತೇ ಇದೆ. 2 ಉದ್ದ 24 ಪ್ಲಸ್ ಅಗಲ 1. ಇಲ್ಲಿ 2 ಇಂಟು 24 ಪ್ಲಸ್ 1 25. 25ರಲ್ಲಿ 50 ಮಾನಗಳು. ಮೊದಲನೇ ಆಯತದ್ದು 50 ಮಾನಗಳು ವಿಸ್ತೀರ್ಣ ಬಂದಿದೆ. ಇಲ್ಲಿ ಎರಡನೇ ಮಾನದ್ದು ನೋಡಿ, ಉದ್ದ 12 ಇದೆ, ಅಗಲ 2 ಇದೆ. ಹಾಗಾಗಿ ವಿಸ್ತೀರ್ಣ 2 ಇಂಟು ಉದ್ದ ಪ್ಲಸ್ ಅಗಲ. ಹಾಗಾಗಿ ಸುತ್ತಳತೆಗೆ ನಾವು ಕಂಡುಹಿಡಿತಿರೋದು. ಹಾಗಾಗಿ ನೋಡಿ, ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. 2 ಉದ್ದ 12 ಇದೆ, ಅಗಲ 2 ಇದೆ. ಹಾಗಾಗಿ 12 ಪ್ಲಸ್ 2. ಇಲ್ಲಿ 2 ಇಂಟು 12 2 14. ಈಗ 14 ಇಲ್ಲಿ 28 ಮಾನಗಳು. ಸುತ್ತಳತೆ ಎಷ್ಟು? 28 ಮಾನಗಳು ಎರಡನೇ ಆಯತದ್ದಾಗಿರುತ್ತೆ. ಹಾಗಾಗಿ ಮೂರನೇ ಆಯತ ನೋಡಿ, ಮೂರನೇ ಆಯತದಲ್ಲಿ ಉದ್ದ 8 ಇದೆ, ಅಗಲ 3 ಇದೆ. ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. 2 ಉದ್ದ ಎಷ್ಟು? 8 ಪ್ಲಸ್ ಅಗಲ ಎಷ್ಟು? 3. ಇಲ್ಲಿ 2 ಇಂಟು 8 ಪ್ಲಸ್ 3 11. 11ರಲ್ಲಿ 22 ಮಾನಗಳು. ಮೂರನೇ ಆಯತದ್ದು 22 ಮಾನಗಳು ಸುತ್ತಳತೆ ಬಂದಿದೆ. ಹಾಗಾಗಿ ನಾಲ್ಕನೇ ಆಯತದ್ದು ನೋಡಿ, ಉದ್ದ 6 ಇದೆ, ಅಗಲ 4 ಇದೆ. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ 6, ಅಗಲ ಪ್ಲಸ್ 4. ಹಾಗಾಗಿ 2 ಇಂಟು 6 4 10. 10ರಲ್ಲಿ 20 ಮಾನಗಳು. ನಾಲ್ಕನೇ ಆಯತದ ಸುತ್ತಳತೆ 20 ಮಾನಗಳಿವೆ ನೋಡಿ. ಹಾಗಾಗಿ ಇಲ್ಲಿ ಯಾವುದು ದೊಡ್ಡದಿದೆ? ಮೊದಲನೇದು 50 ಇದೆ, ಎರಡನೇದು 28 ಮಾನಗಳು, ಮೂರನೇ ಆಯತ 22 ಮಾನಗಳು, ನಾಲ್ಕನೇ ಆಯತ 20 ಮಾನಗಳಿವೆ. ಹಾಗಾಗಿ ಅವ್ರು ಕೇಳಿರೋ ಕ್ವಶನ್ನು ಯಾವುದು ಹೆಚ್ಚಾಗಿದೆ ಅಂತ. ಹಾಗಾಗಿ ಮೊದಲನೇ ಆಯತದ ಸುತ್ತಳತೆ ಹೆಚ್ಚಾಗಿದೆ. ಬಿ ಕ್ವೆಶ್ಚನ್, ಯಾವ ಆಯತವು ಅತಿ ಕಡಿಮೆ ಸುತ್ತಳತೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಬಿ ಕ್ವೆಶ್ಚನ್ಗೆ ನಾಲ್ಕನೇ ಆಯತದ ಸುತ್ತಳತೆ ಕಡಿಮೆ ಸುತ್ತಳತೆಯನ್ನು ಹೊಂದಿದೆ. ಅತಿ ಹೆಚ್ಚು ಹೊಂದಿರೋದು ಮೊದಲನೇ ಆಯತ, ಕಡಿಮೆ ಸುತ್ತಳತೆಯನ್ನು ಹೊಂದಿರೋದು ನಾಲ್ಕನೇ ಆಯತ. ಇಲ್ಲಿ ಸಿ ಕ್ವೆಶ್ಚನ್ ನೋಡಿ, 32 ಚದರ ಸೆಂಟಿಮೀಟರ್ ವಿಸ್ತೀರ್ಣವಿರುವ ಒಂದು ಆಯತವನ್ನು ತೆಗೆದುಕೊಂಡರೆ ನಿಮ್ಮ ಉತ್ತರಗಳು ಯಾವುವು? ಯಾವುದೇ ವಿಸ್ತೀರ್ಣವನ್ನು ನೀಡಿದಾಗ ಅತಿ ಹೆಚ್ಚು ಸುತ್ತಳತೆ ಮತ್ತು ಅತಿ ಕಡಿಮೆ ಸುತ್ತಳತೆ ಇರುವ ಆಯತದ ಆಕಾರವನ್ನು ಊಹಿಸಲು ಸಾಧ್ಯವೇ? ಉದಾಹರಣೆಗಳನ್ನು ನೀಡಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಅಲ್ಲಿ ಸಿ ಕ್ವೆಶ್ಚನ್ ಏನಂತ ಕೇಳ್ತಾ ಇದ್ದಾರೆ ಅಂದರೆ, ನಾವೀಗ ಹೇಗೆ 24 ಚದರಮಾನಗಳಿಗೆ ನಾವು ಹೇಗೆ ಈಗ ಆಯತಗಳನ್ನ ಕಂಡಿಡ್ಕೊಂಡ್ವಿ, ಎಷ್ಟು ಆಯತಗಳನ್ನ ರಚಿಸ್ಕೊಂಡ್ವಿ, ಹಾಗೆ ಅವರು ಎಷ್ಟಕ್ಕೆ ಹೇಳ್ತಾ ಇದ್ದಾರೆ? 32 ಚದರ ಸೆಂಟಿಮೀಟರ್ಗೆ, 32 ಚದರ ಸೆಂಟಿಮೀಟರ್ ವಿಸ್ತೀರ್ಣಕ್ಕೆ ನೀವು ಆಯತಗಳನ್ನ ರಚಿಸಿ ಅಂತ ಕೇಳಿದ್ದಾರೆ. ನಾವು ಹೇಗೆ 24 ಚದರಮಾನಗಳಿಗೆ ಅಲ್ಲಿ ಆಯತಗಳನ್ನ ರಚಿಸ್ಕೊಂಡ್ವಿ, ಅದರ ಸುತ್ತಳತೆಯನ್ನು ಕಂಡುಹಿಡ್ಕೊಂಡು ಅತಿ ಹೆಚ್ಚು ಸುತ್ತಳತೆ ಹೊಂದಿರೋ ಯಾವುದು, ಅತಿ ಕಡಿಮೆ ಸುತ್ತಳತೆ ಹೊಂದಿರೋದು ಯಾವುದು ಅಂತ ಕಂಡುಹಿಡ್ಕೊಂಡ್ವಿ. ಹಾಗೆ 32 ಚದರ ಸೆಂಟಿಮೀಟರ್ಗೂ ಕೂಡ ನೀವು ಆಯತಗಳನ್ನ ರಚಿಸಿ ಮತ್ತು ಅದರಲ್ಲಿ ಹೆಚ್ಚು ಸುತ್ತಳತೆಯನ್ನು ಯಾವುದು ಹೊಂದಿದೆ ಮತ್ತು ಕಡಿಮೆ ಸುತ್ತಳತೆಯನ್ನು ಯಾವುದು ಹೊಂದಿದೆ ಅದನ್ನು ನೀವು ಕಂಡುಹಿಡ್ಕೊಳ್ತೀರಾ ಅಂತ ಕ್ವಶನ್ ಕೇಳಿದರೆ, ಈಗ ಸೇಮ್ ಆ್ಯಸ್ ಇಟ್ ಈಸ್ ನಾವು ಹೇಗೆ 24 ಚದರ ಮಾನಗಳಿಗೆ ಕಂಡುಹಿಡ್ಕೊಂಡ್ವಿ ಹಾಗೆ 32 ಚದರ ಸೆಂಟಿಮೀಟರ್ಗಳು ಕೂಡ ನಾವು ಕಂಡುಹಿಡ್ಕೊಳ್ಳೋದು. ಅದರದ್ದು ಯಾವ್ಯಾವ್ದು ಬರುತ್ತೆ ನೋಡಿ, 32 ಒಂದಲಿ 32, 16ರಲ್ಲಿ 32, 8 4 32, 3 ಆಯತಗಳು ಬರ್ತವೆ. ಆ 3 ಆಯತಗಳನ್ನ ನೀವು ಗ್ರಾಫ್ ಹಾಳೆಯಲ್ಲಿ ಪೆನ್ಸಿಲ್, ನಾನಿಲ್ಲಿ ನಿಮಗೆ ಕಾಣಿಸಲ್ಲ ಅಂತ ಪೆನ್ನಲ್ಲಿ ರಚಿಸಿದ್ದೆ, ನೀವು ಪೆನ್ಸಿಲಲ್ಲಿ ರಚಿಸಿ
ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅದನ್ನು ನಿಮ್ಮ ಶಿಕ್ಷಕರೊಡನೆ ಚರ್ಚೆ ಮಾಡಿ ಅದರ ಉತ್ತರವನ್ನು ಕಂಡುಕೊಳ್ಳಿ. ಮತ್ತು ಅದರಲ್ಲಿ ನೀವು ಯಾವುದು ಅತ್ಯಂತ ಜಾಸ್ತಿ ಸುತ್ತಳತೆಯನ್ನು ಹೊಂದಿದೆ, ಯಾವುದು ಕಡಿಮೆ ಸುತ್ತಳತೆಯನ್ನು ಹೊಂದಿದೆ ಅಂತ ನೀವು ಕಂಡುಹಿಡ್ಕೊಳ್ಳಿ ಮಕ್ಕಳೇ. ಈ ಹೋಮ್ವರ್ಕ್ನ ಮಾಡಿ ನಿಮ್ಮ ಟೀಚರ್ಸ್ಗೆ ನೀವು ತೋರಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.